ಬಿಆರ್ ಪಾಟೀಲ್ ಅವರ ಆರೋಪದಲ್ಲಿ ಎಷ್ಟು ಮಟ್ಟಿಗೆ ಖಂಡಿತವಾಗಿ ಕೂಡ ಸತ್ಯಕ್ಕೆ ದೂರವಾದಂತ ಈ ಆಪಾದನೆ ನಾನು ಒಪ್ಪೋದಿಲ್ಲ. ಯಾಕಂತಂದ್ರೆ ಖಂಡಿತವಾಗಿಯೂ ಕೂಡ ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಇದೆ ಅನ್ನುವಂಥದ್ದು ನಿಮ್ಮೆಲ್ಲರ ಗಮನಕ್ಕೆ ಇದೆ. ಇವತ್ತು ಅಲ್ಲಿದ್ದಂತ ಎಲ್ಲ ಪ್ರತಿಯೊಬ್ಬ ಶಾಸಕರಿಗೂ ಗೊತ್ತು. ಅಲ್ಲಿ ಸ್ಥಳೀಯ ನಗರ ಸಭೆ ಅಥವಾ ನಗರ ಪುರಸಭೆ ಇದರಿಂದ ಎಲ್ಲ ಕೂಡ ಅಲ್ಲಿ ಪ್ರೊಸೆಸ್ ಆಗುವಂಥದ್ದು, ಅಲ್ಲಿ ಸೆಲೆಕ್ಷನ್ ಪ್ರೊಸೆಸ್ ಆಗುವಂಥದ್ದು, ಅಲ್ಲಿ ಆಯ್ಕೆಯಾಗಿ ಅಪ್ರೂವಲ್ಗೆ ಅಷ್ಟೇ ಬರುವಂಥದ್ದು ಇಲ್ಲಿ ಬೋರ್ಡಿಗಾಗ್ಲಿ ಸಚಿವರಿಗಾಗ್ಲಿ. ಆದ್ರೆ ವಿನಾಕಾರಣ ಇವರೆಲ್ಲ ಈ ರೀತಿಯಲ್ಲಿ ಹಂಚಿಕೆ ಮಾಡ್ತಾರೆ ಅನ್ನೋದಕ್ಕೆ ಅದಕ್ಕೆ ಯಾವುದು ಆಧಾರ ಇಲ್ಲ. ಆಧಾರ ರಹಿತವಾದಂತ ಈ ಆರೋಪಗಳನ್ನು ಮಾಡ್ತಾ ಇದಾರೆ. ಖಂಡಿತವಾಗಿ ಕೂಡ ಇದು ಸತ್ಯಕ್ಕೆ ದೂರವಾದಂತ ಇದು ಅಪಾದನೆ ಇದೆ. ಈಗ ಸ್ಲಮ್ ಬೋರ್ಡ್ ಅಲ್ಲಾದ್ರೂ ಹೊಸ ಮನೆಗಳ ಹಂಚಿಕೆ ಆಗ್ತಾ ಇಲ್ಲ. ಯಾವ್ದು ಇಲ್ಲ ರೀ, ಹೊಸ ಮನೆಗಳು ಯಾವ್ದು ಇಲ್ಲೇ ಇಲ್ರಿ. ಹಿಂದೆ ಏನು ಸಿದ್ದರಾಮಯ್ಯ ಅವ್ರ ಸರ್ಕಾರ ಇದ್ದಾಗ 17 ಆದಂತದ್ದು 1,80,000 ಮನೆಗಳನ್ನು ಇನ್ನೂ ಮಟ್ಟ ಕಳೆದ ಬಾರಿ ಬಿಜೆಪಿ ಸರ್ಕಾರ ಇದ್ದಾಗ ಕಂಪ್ಲೀಟ್ ಆಗ್ಲೇ ಇಲ್ಲ. ಆ ಕಂಪ್ಲೀಟ್ ಆಗ್ಲಿಲ್ಲ ಮನೆಗಳು. ಕಾರಣ ಅಂತಂದ್ರೆ ಒಂದು ಮನೆ ಕಾಸ್ಟ್ 6 ರಿಂದ 7 ಲಕ್ಷ ರೂಪಾಯಿ ಬೀಳ್ತದೆ. ಇಲ್ಲಿ ಬೆನಿಫಿಷರಿ ಕಾಂಟ್ರಿಬ್ಯೂಷನ್ ಬರುವಂತದ್ದು ಕೇವಲ 50,000 ರಿಂದ 1 ಲಕ್ಷ ನಾವು ಬೆನಿಫಿಷಿಯರಿ ಕಾಂಟ್ರಿಬ್ಯೂಷನ್ ತಗೊಳ್ತೀವಿ. ಇವತ್ತು ಅದನ್ನೇ ಕಟ್ಟಕ್ ಆಗ್ತಾ ಇಲ್ಲ ಬೆನಿಫಿಷಿಯರಿ ಕಾಂಟ್ರಿಬ್ಯೂಷನ್. ಸ್ಟೇಟ್ ಕಾಂಟ್ರಿಬ್ಯೂಷನ್ ಬಂದು 1.5 1.2 ಸ್ಟೇಟ್ 1.5 ಕೂಡ ಅದು ಕೊಟ್ಟ ಮೇಲೆ ಕೇಂದ್ರ ಸರ್ಕಾರ 18% GST ಹಾಕಿ ಆಲ್ಮೋಸ್ಟ್ 1,22,000 ಇವತ್ತು ರಿಟರ್ನ್ ಪಡೆಯುವಂಥದ್ದು. ಕೇಂದ್ರ ಸರ್ಕಾರದಿಂದ ಬರುವಂಥದ್ದು 30,000, ಇಲ್ಲಿ ಸ್ಟೇಟ್ ಗೌರ್ಮೆಂಟ್ ಇಂದ ಬರೋದು 1.20. ಬೆನಿಫಿಷರಿ ಕಾಂಟ್ರಿಬ್ಯೂಷನ್ ಆದ್ರೂ ನೀವು ಏನೇ ಮಾಡಿದ್ರು ಕೂಡ ಒಂದು 3 ಲಕ್ಷ ಆಗಲ್ಲ, ಇನ್ನು 4 ಲಕ್ಷ ಇದು ನಮ್ಗೆ ಅಲ್ಲಿ ಕಟ್ಲಿಕ್ಕೆ ಆಗೋದಿಲ್ಲ. ಈ ರೀತಿಯಲ್ಲಿ ಅದೆಲ್ಲ ಕೂಡ ಪ್ರೊಸೆಸ್ ಹಿಂದೆ ಬಿದ್ದಿತ್ತು. ಆಗ ನಮ್ಮ ಸಚಿವರು ಇದನ್ನೆಲ್ಲ ಕೂಡ ಅನೇಕ ಬಾರಿ ಇಲಾಖಾವಾರು ಇದ್ರ ಬಗ್ಗೆ ಅನೇಕ ಮೀಟಿಂಗ್ಗಳನ್ನು ಮಾಡಿ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಇದನ್ನ ಮನೆಗಳು ಇದು ಕಂಪ್ಲೀಟ್ ಆಗೋದೇ ಇಲ್ಲ, ಕನಿಷ್ಠ ಇದಕ್ಕೆ ಸಪರೇಟ್ ಆದಂತ ನೀವು ಬಜೆಟ್ ಅಲೋಕೇಶನ್ ಮಾಡ್ಬೇಕಂತಂದಾಗ ಸುಮಾರು ಒಂದು ಮನೆಗೆ 4 ಲಕ್ಷ ರೂಪಾಯಿ ಅಷ್ಟು ಕೊಡುವಂತದ್ದು ಸ್ಟೇಟ್ ಗೌರ್ಮೆಂಟ್ ಒಪ್ಕೊಂಡ್ಮೇಲೆ ಈಗ ಪ್ರೊಸೆಸ್ ಮಾಡಿ ಅದು ಕಂಪ್ಲೀಟ್ ಆಗ್ತಾ ಇದೆ. ಮತ್ತು ಈಗ ನಾವು ಕೇಳಿದ್ರು ಹೊಸ ಟಾರ್ಗೆಟ್ ಅನ್ನು ಕೂಡ ಕೊಟ್ಟಿಲ್ಲ. ಹೊಸ ಟಾರ್ಗೆಟ್ ಯಾಕಂತಂದ್ರೆ ಫಸ್ಟ್ ಇದ್ದಂತ ಮನೆಗಳನ್ನ ಕಂಪ್ಲೀಟ್ ಮಾಡ್ರಿ. ಸುಮಾರು 6-6.5 ಸಾವಿರ ಕೋಟಿ ನಾವು ಎಕ್ಸೆಸ್ ಬಜೆಟ್ ಇದು ಕೊಡ್ಬೇಕಾಗಿದೆ. ಅದ ಹಂತ ಹಂತವಾಗಿ ಕೊಡ್ತೀನಿ ಅಂತ ಹೇಳಿ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ಅವರು ಒಬ್ಬ ಸೀನಿಯರು ಈ ರೀತಿ ಆಪಾದನೆ ಮಾಡುವಂತದ್ದು ಸರಿಯಲ್ಲ. ಖಂಡಿತವಾಗಿ ಕೂಡ ವಾಸ್ತವಾಂಶ ಏನಿದೆ ಅನ್ನೋಂಥದ್ದು ತಿಳ್ಕೊಳ್ಬೇಕಾಗಿತ್ತು. ಯಾವ ರೀತಿ ಆರೋಪ ಮಾಡಿದಾರೆ ನನ್ಗೆ ಗೊತ್ತಿಲ್ಲ. ಎಲ್ಲಿ ಕೊಡ್ತಾರ್ರಿ? ಗ್ರಾಮ ಪಂಚಾಯತ್ ಆಯ್ತಪ್ಪ, ಆಯ್ತ್ರಿ, ಹೆಂಗ್ ಕೊಡ್ತಾರೆ? ಸೆಲೆಕ್ಷನ್ ಏನ್ ಇಲ್ಲಿ ಬಂದು ಕೊಡ್ತಾರನ? ಬೋರ್ಡಿಗೆ ಬಂದು ಸೆಲೆಕ್ಟ್ ಆಗುವಂತದ್ದ? ನಾನು ಖಂಡಿತ ಅದನ್ನ ಒಪ್ಪೋದಿಲ್ಲ. ಇದು ಸರಿಯಾದಂತ ಆರೋಪ ಅಲ್ಲ. ಖಂಡಿತವಾಗಿ ಕೂಡ ಪ್ರತಿಯೊಬ್ಬ ಶಾಸಕರಿಗೂ ಕೂಡ ಗೊತ್ತಿದೆ ಪ್ರೊಸೆಸ್ ಯಾವ ರೀತಿ ಇದೆ, ಯಾವ ರೀತಿ ಅಲೋಕೇಶನ್ ಆಗ್ತದೆ ಅನ್ನುವಂಥದ್ದೆಲ್ಲ ಕೂಡ ಗೊತ್ತಿದೆ. ಅದೆಲ್ಲ ನಾನು ಹೇಳ್ತಾ ಇದ್ದೀನಲ್ರಿ, ಅದು ಆ ರೀತಿ ಎಲ್ಲ ಸುಳ್ಳು. ಆ ರೀತಿ ಆಗೋದಿಲ್ಲ. ಈಗ ಯಾರಿಗೂ ಮನೆ ಕೊಟ್ಟಿಲ್ಲ. ನನಗೆ ನಾನೊಬ್ಬ ಬೋರ್ಡ್ ಚೇರ್ಮನ್ ಆಗಿ ನನಗೆ ಹೊಸ ಅಲೋಕೇಶನ್ ಆಗಿಲ್ಲ, ಮತ್ತೆ ಬೇರೆದೇನ್ ಕೊಡ್ತಾರೆ? ಖಂಡಿತವಾಗಿ ಕೂಡ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.